ಕೃತಕ ಬುದ್ಧಿಮತ್ತೆ ಅಥವಾ ಎಐ ಹಣಕಾಸು ಕ್ಷೇತ್ರದ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತಿದೆ ಎಂಬುದರ ಕುರಿತು ಮಹತ್ವದ ಪ್ರಕಟಣೆ ಬೆಂಗಳೂರಿನಲ್ಲಿ ನಡೆದಿದೆ. ಸಿಮಂಧರ್ ಎಜುಕೇಷನ್ ಎಐ ವರ್ಲ್ಡ್ನಲ್ಲಿ ಫ್ಯೂಚರ್ ಆಫ್ ಜಾಬ್ಸ್ ಇನ್ ಫೈನಾನ್ಸ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಈ ಪುಸ್ತಕವನ್ನು ಶ್ರೀಪಾಲ್ ಜೈನ್ ರಚಿಸಿದ್ದು ಇನ್ಫೋಸಿಸ್, ಅಡೋಬ್, ಮೈಕ್ರೋಸಾಫ್ಟ್, ಇವೈ, ವೆಲ್ಸ್ ಫಾರ್ಗೋ, ಇನ್ವೆಸ್ಕೋ, ಲಿವ್ಸ್ಪೇಸ್ ಸೇರಿದಂತೆ ಪ್ರಮುಖ ಸಂಸ್ಥೆಗಳ 11 ಸಿಎಫ್ಒಗಳು ಮತ್ತು ಹಿರಿಯ ಹಣಕಾಸು ನಾಯಕರ ಅನುಭವ ಹಾಗೂ ಒಳನೋಟಗಳನ್ನು ಒಳಗೊಂಡಿದೆ. ಬೆಂಗಳೂರುದಲ್ಲಿ ನಡೆದ ಕಾನ್ಫ್ಲುಯೆನ್ಸ್ 2026 ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಹಣಕಾಸು ವೃತ್ತಿಪರರು, ಶಿಕ್ಷಣ ತಜ್ಞರು ಮತ್ತು ಉದ್ಯಮದ ನಾಯಕರು ಭಾಗವಹಿಸಿದ್ದರು. ಎಐ, ಜಿಸಿಸಿ ಅಥವಾ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳು ಹಾಗೂ ಬದಲಾಗುತ್ತಿರುವ ಉದ್ಯೋಗದಾತರ ನಿರೀಕ್ಷೆಗಳು ಹಣಕಾಸು ವೃತ್ತಿಯನ್ನು ಹೇಗೆ ಪರಿವರ್ತಿಸುತ್ತಿವೆ ಎಂಬುದರ ಕುರಿತು ಇಲ್ಲಿ ಚರ್ಚೆ ನಡೆಯಿತು. ತಜ್ಞರ ಅಭಿಪ್ರಾಯದಂತೆ ಮುಂದಿನ ದಿನಗಳಲ್ಲಿ ಎಐ ಪುನರಾವರ್ತಿತ ಕೆಲಸಗಳನ್ನು ನಿರ್ವಹಿಸಲಿದ್ದರೂ ಮಾನವ ತೀರ್ಮಾನ, ವಿಶ್ಲೇಷಣಾತ್ಮಕ ಚಿಂತನೆ, ಸಂವಹನ ಕೌಶಲ್ಯ ಮತ್ತು ವ್ಯವಹಾರ ಜಾಣ್ಮೆಗೆ ಇನ್ನಷ್ಟು ಮಹತ್ವ ಸಿಗಲಿದೆ. ಸಿಮಂಧರ್ ಎಜುಕೇಷನ್ನ ಶ್ರೀಪಾಲ್ ಜೈನ್ ಅವರ ಪ್ರಕಾರ ಭಾರತದಲ್ಲಿ ಜಿಸಿಸಿ ಕೇಂದ್ರಗಳ ವಿಸ್ತರಣೆಯೊಂದಿಗೆ ಯುಎಸ್ ಸಿಪಿಎ ಮತ್ತು ಯುಎಸ್ ಸಿಎಂಎ ಮೊದಲಾದ ಜಾಗತಿಕ ಅರ್ಹತೆಗಳತ್ತ ವಿದ್ಯಾರ್ಥಿಗಳ ಆಸಕ್ತಿ ಹೆಚ್ಚುತ್ತಿದೆ. ಈ ಪುಸ್ತಕವು ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಹಣಕಾಸು ವೃತ್ತಿಪರರಿಗೆ ಭವಿಷ್ಯದ ಉದ್ಯೋಗಾವಕಾಶಗಳಿಗೆ ಸಿದ್ಧರಾಗಲು ಮಾರ್ಗದರ್ಶಿಯಾಗಲಿದೆ. So we are their exclusive partner here in India and are operating different finance courses like CPA, CMA, EA. It's typically like US Chartered Accountancy, US Cost Accountancy, US Tax. As you know, there are a lot of global capabilities companies who are coming here in India and setting up their shops like Adobe, Microsoft, Google, Amazon and all. And they need US accounting and US tax knowledge. So we are the only institute currently in India who are providing a complete theoretical, practical based of US accounting, US tax like CPA, CMA and all. And typically these qualifications are 2 to 4 papers and the students get job in Big Fours and MNCs at around 7 to 10 lakhs per annum packages. We have several success stories where we have placed a lot of students who have completed this qualification and we have placed them in Big Fours and top MNCs. So I've written a book which is Future of Finance in the AI world. Normally a lot of technology people, consulting people write the book. It's the first time an accountant has actually written a book on AI. So there is a confusion in the market.